ಬಿಜೆಪಿಗೆ ಸಾರಥಿ ಆಗುವಂತ ಯೋಗ್ಯತೆ ಯಾರಿಗಿಲ್ವಾ ಯಡಿಯೂರಪ್ಪ ಬಿಟ್ಟರೆ? ಮತ್ತೆ ಇನ್ನೂ ಬೆಳಿಬೇಕು, ಅದ್ರ ಅವಕಾಶ ಕೊಡಿ. ಆಗಿದ್ರೆ ಬೆಳಿಗ್ಗೆ ಅವಕಾಶ ಸಿಗಬೇಕಲ್ಲ. ಯಾರು ಬೇಡ ಅಂತಾರೆ? ಮತ್ತೆ ನೀವು ಯಡಿಯೂರಪ್ಪನವರೇ 40 ವರ್ಷ ಅವರೇ ನಾಯಕತ್ವದಲ್ಲಿ ಇದ್ದದ್ದು, ಒಬ್ರಿಗೆ ಕೊಡ್ಬೇಕಲ್ಲ, ಒಂದು ಪ್ರಯೋಗ ಮಾಡ್ಬೇಕಲ್ಲ. ಇದು ರೇಣುಕಾಚಾರ್ಯ ಅಭಿಪ್ರಾಯ ಅಲ್ಲ, ಈ ನಾಡಿನ ಪ್ರತಿಯೊಬ್ಬ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ. ನಾನು ಯಡಿಯೂರಪ್ಪನ ಪರವಾಗಿ ಮಾತಾಡ್ತೀನಿ ಅಂತ ಅನ್ಯತೆ ಭಾವಿಸ್ಬೇಡಿ. ಕಾರ್ಯಕರ್ತರ, ಮುಖಂಡರ, ಜನರ ಮನದಾಳದ ಮಾತುಗಳನ್ನು ನಾನು ಮಾತಾಡೀನಿ ಅಷ್ಟೇ. ಯಡಿಯೂರಪ್ಪನದ್ದು ಒಬ್ಬ ಹೋರಾಟಗಾರ, ವರ್ಚಸ್ಸು, ದಕ್ಷಿಣ ಭಾರತ ಹೆಬ್ಬಾಗಿಲು ಅಂತ ಹೇಳ್ತಾರೆ ಕರ್ನಾಟಕದಲ್ಲಿ. ಹಾಗಿದ್ರೆ ಯತ್ನಾಳ್ ಅವ್ರಿಗೆ ಗೊತ್ತಿಲ್ವಾ ಯಡಿಯೂರಪ್ಪನವರು ಒಳ್ಳೆ ನಾಯಕ ಬೇಕು ಅಂತ ಅಂದ್ಬಿಟ್ಟು? ಸೋಮಣ್ಣ ಅವ್ರಿಗೆ ಗೊತ್ತಿಲ್ವಾ ಒಳ್ಳೆ ನಾಯಕ ಅಂತ ಅಂದ್ಬಿಟ್ಟು? ಅರವಿಂದ್ ಬೆಲ್ಲದವ್ರಿಗೆ ಗೊತ್ತಿಲ್ವಾ? ನಿಮಗೆ ಗೊತ್ತಿದ್ದದ್ದು ಜನದ ಮನದಾಳದ ಮಾತು ಆ 3 ನಾಯಕರಿಗೆ ಗೊತ್ತಿರಲಿಲ್ವಾ? ಅವ್ರು ಯಾಕೆ ವಿರೋಧ ಮಾತಾಡ್ತಾರೆ? ಅವರು ಯಾವ ಕಾರಣಕ್ಕೆ ಮಾತಾಡ್ತಾರೆ ನನಗೆ ಮಾಹಿತಿ ಇಲ್ಲ. ನಾನು ಈ ಸಂದರ್ಭದಲ್ಲಿ ಯಾರನ್ನೂ ಟೀಕೆ ಮಾಡೋಕ್ಕೆ ಇಚ್ಛೆ ಪಡಲ್ಲ. ಈಗ ಸೋಮಣ್ಣನವ್ರನ್ನ ಕರೆತಂದದ್ದು ಸನ್ಮಾನ್ಯ ಯಡಿಯೂರಪ್ಪನವರು ಭಾರತೀಯ ಜನತಾ ಪಾರ್ಟಿಗೆ. ಸೋಮಣ್ಣನವ್ರನ್ನ ಕರೆತರೋದು ಮೊದಲು ಕೂಡ ಅವ್ರ ದೊಡ್ಡ ಶಕ್ತಿ ತಾನೆ, ಶಕ್ತಿ ಆಗಿದ್ದ ಕಾರಣಕ್ಕೆ ಕರ್ಕೊಂಡ್ಬಂದ್ರು. ಕಾಂಗ್ರೆಸ್ನಲ್ಲಿ ಶಕ್ತಿ ಆಗಿದ್ರು ಅವರು. ಶಕ್ತಿ ಅಂತ ನಾನು ಈ ಶಕ್ತಿ ಅಥವಾ ಮೈನಸ್ಸು ಯಾವುದು ಈ ಸಂದರ್ಭ ಯೋಚನೆ ಮಾಡಲ್ಲ. ನಾನು ಹೇಳೋದು ಈ ಪ್ರಸ್ತುತ ರಾಜಕಾರಣದ ಬಗ್ಗೆ ಮಾತಾಡ್ತೀನಿ. ಕರ್ನಾಟಕದಲ್ಲಿ ಯಾವುದೋ ಕಾರಣಕ್ಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು, ಬಿಟ್ಟು ಭರವಸೆಗಳು, ಯಡಿಯೂರಪ್ಪನವ್ರದಿಲ್ಲ ನಾಯಕತ್ವ, ಭಾಳ ಜನ ಸೀನಿಯರ್ಸ್ ಮಟ್ಟಿಗೆ ಬಿ ಫಾರ್ಮ್ ಕೊಡಲಿಲ್ಲ. ಹಾಗಾಗಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಬಿಟ್ಟು ಭರವಸೆಗಳು ಬೇರೆ ಬೇರೆ ಕಾರಣಕ್ಕೆ ಬಂತು, ಸುಳ್ಳು ಹೇಳಿ. ಈಗ ಕಾಂಗ್ರೆಸ್ ಸಂಪೂರ್ಣವಾಗಿ ವಿಫಲವಾಗಿದೆ, ಯಾವುದೇ ಭರವಸೆಗಳು ಈಡೇರಿಸಕ್ಕಾಗಿಲ್ಲ. ಒಂದು ವೇಳೆ ಯಡಿಯೂರಪ್ಪನವರು ಇದ್ದಿದ್ರೆ ಎಷ್ಟು ಬರ್ತಿದ್ರೆ ಹಾಗಿದ್ರೆ ನೀವು ಯಡಿಯೂರಪ್ಪನವರು ಇದ್ದಿದ್ರೆ ಖಂಡಿತ 125-130 ಸ್ಥಾನ ಗೆಲ್ತೀವಿ. ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿಲ್ಲ ಅಂದ್ರೂ ಕೂಡ ಅವರು ಹೋರಾಟ ಮಾಡಿದ್ರು, ಬಿಜೆಪಿಯಲ್ಲೂ ಕೂಡ ಪ್ರಚಾರ ಮಾಡಿದ್ರು. ಯಾಕೆ ಬರಲಿಲ್ಲ ಬಿಜೆಪಿಯಲ್ಲಿ? ಅಂದ್ರೆ ಯಡಿಯೂರಪ್ಪ ಅವರು ಅಧಿಕಾರ ಇದ್ರೆ ಮಾತ್ರ ನಿಮಗೆ ಕ್ಯಾಪ್ಟನ್ ನೋಡ್ತಾರೆ. ಕ್ಯಾಪ್ಟನ್ ನೋಡ್ತಾರೆ. ಬೊಮ್ಮಾಯಿ ಕ್ಯಾಪ್ಟನ್, ಈಗ ಬೊಮ್ಮಾಯಿ ಕ್ಯಾಪ್ಟನ್ ಇದ್ರು. ನರೇಂದ್ರ ಮೋದಿ ಅವರು, ನಾನು ಹೇಳಿದಲ್ಲ, ಗೋವಾ ಕಾರ್ಯಕಾರಿಣಿಯಲ್ಲಿ ಅವ್ರ ಹೆಸರು ಮುಂಚೂಣಿ ಬಂದಾಗ 2013, 2019, 24 ಮತ್ತೆ ನರೇಂದ್ರ ಮೋದಿ 3ನೇ ಬಾರಿಗೆ 100% ಪ್ರಧಾನಮಂತ್ರಿ ಆಗ್ತಾರೆ. ಯಾಕಂದರೆ ಒಬ್ಬ ವ್ಯಕ್ತಿಯ ವರ್ಚಸ್ಸು, ಅವರ ಒಂದು ಚಿಂತನೆಗಳು, ಅವರ ಕಮಿಟ್ಮೆಂಟ್, ಬದ್ಧತೆ ಇರುತ್ತಲ್ಲ ಅಂತ ಹೇಳ್ತಾರೆ. 28 ಲೋಕಸಭಾ ಕ್ಷೇತ್ರ ಗೆಲ್ತೀವಿ ಕಾಂಗ್ರೆಸ್ ಅಂತ ಹೇಳ್ತಾ ಇದ್ದಾರೆ. ಅಗಲಿಗನಸು ಭ್ರಮಲೋಕದಲ್ಲಿದ್ದಾರೆ. ಈಗಾಗಲೇ ಕಾಂಗ್ರೆಸ್, ನಾನು ಹೇಳೋದು ಸಂಪೂರ್ಣ ಅದನ್ನೇ ಹೇಳಿಕೊಟ್ಟಿದ್ದೆ, ವಿಫಲವಾಗಿದೆ. ವಿಫಲವಾಗಿ ಕಾಂಗ್ರೆಸ್ ವಿಫಲವಾಗಿದೆ. ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ, ನಾವು ಎಷ್ಟು ಗೆಲ್ತೀರ ಅನ್ನೋದಕ್ಕಿಂತ ಹೆಚ್ಚಾಗಿ ವಿಜೇಂದ್ರ ಅವರಿಗೆ ಅಧ್ಯಕ್ಷ ಪಟ್ಟ ಕೊಡೋದಕ್ಕಿಂತ ಮೊದಲು ಎಷ್ಟು ಗೆಲ್ತಿದ್ರಿ, ಈಗ ಎಷ್ಟು ಗೆಲ್ತೀರಿ? ನಾನು ಒಂದು ನಿಮಿಷ ಹೇಳ್ತೀನಿ. ನಾನು ಭಾಳಷ್ಟು ಮಾತಾಡಿದೆ. 2023 ಸೋಲಿನ ಬಳಿಕ ರೇಣುಕಾಚಾರ್ಯ ಸೋತಿದೆ ಅಂತ ಹತಾಶ ಮನೋಭಾವನೆ ಇಲ್ಲ. ಸೋಲಿಗೆ ಏನೇನು ಕಾರಣಗಳು ಆತ್ಮಾವಲೋಕನ ಮಾಡಿಕೊಳ್ಬೇಕು.